ಮುಂದಿನ ಸನಾತನ ಧರ್ಮದ ರಕ್ಷಕರಾಗಿರುವಂಥ ನನ್ನೆಲ್ಲ ಪ್ರೀತಿಯ ಯುವಕ ಯುವತಿಯರೇ, ಮುದ್ದು ಮಕ್ಕಳೇ, ತಾಯಂದಿರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸಮಯ ಅಂತ ನಮಗೆ ಕೊಟ್ಟಿಲ್ಲ, ಎರಡು ನಿಮಿಷ ಮಾತಾಡ್ತೀನಿ, ಕಿವಿ ಕೊಟ್ಟುಕೊಂಡು ಕೇಳಬೇಕು. ದಯವಿಟ್ಟು ವಿಚಾರ ಮಾಡ್ರಿ. ಇವತ್ತಿನ ದಿವಸ ನಾವು ಎಲ್ಲಿಗೆ ಬಂದು ನಿಂತೀವಿ ಅಂತಂದ್ರೆ, ನಾವು ಭಾರತ ದೇಶದೊಳಗೆ ಹುಟ್ಟಿ ಭಾರತ ದೇಶದ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ, ಭಾರತ ದೇಶದ ದೇವರುಗಳನ್ನ ನಾವು ಕುಡಿಸ್ಲಿಕ್ಕೂ ಕೂಡ ಏನಂತಂದ್ರೆ ಇವತ್ತು ಬೇರೆಯವರಿಗೆ ತಲೆ ಬಾಗುವಂತ ಸಮಯ ಬಂದದ. ನಾನು ಒಂದೇ ಒಂದು ನಿಮಗೆ ಕೈ ಮುಗಿದು ಕೇಳ್ಕೊಂತೇನೆ, ಎಲ್ಲ ಯುವಕ ಯುವತಿಯರೇ ಮತ್ತೆ ಭಾರತ ದೇಶದ ಎಲ್ಲ ಹಿಂದೂ ಯುವಕರು ಇನ್ನೂ ಕೂಡ ನೀವು ಕೈ ಕಟ್ಟಿಕೊಂಡು ಕುಂತ್ರಿ ಅಂತಂದ್ರ ನಿಜವಾಗ್ಲೂ ಹೇಳ್ತೇನೆ, ಒಂದು ತಿಳ್ಕೋರಿ, ಇನ್ನೂ ನೀವು ಕೈ ಕಟ್ಕೊಂಡು ಕುಂತ್ಕೊಂಡ್ರಿ ಅಂತಂದ್ರೆ ನಾಳೆ ನಮ್ಮ ಮನೆಗೆ ಬಂದು ನಮ್ಮ ಹೆಣ್ಣು ಮಕ್ಕಳನ್ನ ಏನು ಬೇಕಾದೆಲ್ಲ ಮಾಡಿ ನಮ್ಮ ಜೀವ ಹೊಡೆದು ನಮ್ಮ ಮನೆಗೆ ಬಂದು ಹಸಿರು ಧ್ವಜ ಕುಡಿಸೋ ತನಕ ಅವ್ರು ಬಿಡಂಗಿಲ್ಲ. ಅಲ್ಲಿ ತನಕ ನಾವು ಕೂಡ ಸುಮ್ಕೊಂಡ್ರಬಾರ್ದು. ನೀವು ವಿಚಾರ ಮಾಡ್ರಿ, ನಾವು ಬರೀ ಚಪ್ಪಾಳೆ ಹೊಡಿತೀರಿ ಹೋಗ್ತೀರಿ, ನೀವು ಬಾರಿ ಡೇಂಜರ್ ಅದ, ಎರಡು ಸಾಮಾನ್ಯ ಇರಲ್ಲ. ಮತ್ತೆ ಯಾರು ಬರ್ತಾರ, ಮತ್ತೆ ನೀವು ರಾಜಕೀಯ ಕರೆ ಬಲಿ ಆಗ್ತೀರಿ, ಇಲ್ಲ ಅಂತಂದ್ರೆ ಯಾವ್ದು ಕರೆ ಬಲಿ ಆಗ್ತೀರಿ. ನಾನು ಒಂದೇ ಕೇಳ್ತೀನಿ, ನನಗೆ ಎಂತ ಯುವಕರು ಬೇಕು ಅಂತಂದ್ರೆ ಎಲ್ಲ ತಮ್ಮ ಇಲ್ಲೆಲ್ಲರೂ ಸಾಲಿ ಕಲ್ತವ್ರು ಅದೀರಿ, ಕಲೀಲಾರನು ಅದೀರಿ. ನಾವೆಲ್ಲರೂ ಕೂಡ ವಿಚಾರ ಮಾಡ್ಬೇಕು. ನಿಮ್ಗೆ ಒಂದೇ ಕೇಳ್ಕೊಂತೀನಿ, ಇಲ್ಲಿ ಬಹಳ ಜನ ಯುವಕರು ಅದಾರ, ಯುವತಿಯರು ಅದಾರ. ನನಗೆ ಅನಿಸ್ತೈತಿ ದೇಶ ನಿಂತಿದ್ದೆ ಒಂದು ಯುವಕ ಯುವತಿಯರ ಮೇಲ. ಹಿರಿಯರಂತೂ ಏನೂ ಮಾಡೋಕ್ಕಾಗಲ್ಲ, ಅವ್ರ ಆಶೀರ್ವಾದ ಇದ್ರೆ ಸಾಕು. ಇಲ್ಲಿ ಬಹಳ ಜನ ನಮ್ಮ ಭಾರತ ದೇಶದಾಗ 90% ಯುವಕರು ಏನಂತಂದ್ರ ಈ ದೇಶದೊಳಗದಾರ. ನಾನು ಎಲ್ಲ ಯುವಕರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ತಮ್ಮ ನಿಮ್ದು ಏನದ ಎಲ್ಲ ಬಿಟ್ಟು ಒಂದು ಹುಡುಗಿಗಾಗಿ ನೀವು ಜೀವನ ಕಳ್ಕೊಳ್ಳಗತ್ತೀರಿ, ಒಂದು ಹುಡುಗಿ ಒಂದು ಹುಡುಗನ ಜೀವನ ಕಳ್ಕೊಳ್ಳಗತ್ತಾರ. ನಾನು ಹೇಳ್ತೀನಿ, ನೀವು ಪ್ರೀತಿ ಮಾಡಾಕತ್ತೀರಿ, ಮಾಡ್ರಿ, ಪ್ರೀತಿ ಮಾಡ್ರಿ. ದೇಹದ ಪ್ರೀತಿ ಮಾಡಬೇಡ್ರಿ, ದೇಶಕ್ಕ ಧರ್ಮಕ್ಕ ಪ್ರೀತಿ ಮಾಡಿ ನೋಡ್ರಿ. ನಿಮ್ಮ ಬದುಕು ಬಂಗಾರ ಆಗ್ತದೆ. ಯಾರು ಯಾವಾಗ ಯಾರು ಕೈ ಕೊಡ್ತಾರ ಗೊತ್ತಿಲ್ಲ, ಆದ್ರ ಸನಾತನ ಧರ್ಮ ಯಾವತ್ತು ಕೈ ಕೊಡೋದಿಲ್ಲ, ಕೈ ಹಿಡಿದು ಬೆಳೆಸ್ತದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಗಮನ ಇಟ್ಕೊಳ್ಬೇಕು. ನಾನು ನಿನ್ನೆ ಜೆರಿಟಿಗೆ ಹೋಗಿದ್ದೆ. ಅಲ್ಲಿ ಕಾರ್ಯಕ್ರಮದೊಳಗ ಪೊಲೀಸ್ ಅಧಿಕಾರಿಗಳು ಬಹಳ ಜನ ಇದ್ರು. ಯಾರೋ ಪುಣ್ಯಾತ್ಮ ಹೇಳಿದ್ನಂತವೇ ಬನ ಹೆಂಗ ಮಂದಿರ ಹಾಡಾಕಂಗಿಲ್ಲ ಅಂತ. ನಾನು ಅಂದೆ, ತಮ್ಮ ಮಳೆ ಹೊಂಟಿತ್ತು, ಇದೇನು ಮಳೆ ಅಲ್ಲ. ನಾನು ಮಳೆ ಹೊಂಟಿತ್ತು ಅವ್ರಿಗೆ ಹೇಳಿದೆ, ಈ ಮಳೆ ಅಲ್ಲೋ ನೀರಿನ ಮಳೆ ಅಲ್ಲ, ಬೆಂಕಿ ಮಳೆ ಬಂದ್ರು ನಾವು ಹಿಂದೂಗಳ ಅಳಗಾಡಂಗಿಲ್ಲ. ನಾನು ಹೇಳ್ದೆ, ಬನ ಹೆಂಗ ಮಂದಿರ ಹಾಡ ಹಾಕಿದ್ರ ಬಹಳ ಚಲೋ ಅದ, ಹಾಕ್ಲಿಲ್ಲ ಅಂದ್ರೆ ನಾ ಇವತ್ತು ಒಬ್ಬನೇ ಸನ್ಯಾಸಿಲಿ ನಿಂತೀನಿ. ಯಾರಿಗೆ ವಿರುದ್ಧ ಆದ್ರೆ ನಡೀತದ್ರಿ? ಯಾರಿಗೆ ಬೇಕಾದ ವಿರುದ್ಧಾಗಪ್ಪ ನಡೀತದ? ಗುರುಗಳಿಗೆ, ಮಠಾಧೀಶರಿಗೆ, ಸನ್ಯಾಸಿಗಳಿಗೆ ಏನಾದ್ರು ವಿರುದ್ಧ ಆದ್ರೆ ನಾನು ಇವತ್ತೊಬ್ಬನ ನಿಂತೀನಿ. ನೀವು ಹಾಡ ಹಾಕ್ಲಿಲ್ಲ ಅಂತಂದ್ರೆ, ಬನ ಹೆಂಗ ಬಂದಿರ ಹಾಕ್ಲಿಲ್ಲ ಅಂತಂದ್ರೆ ನಾಳೆಗೆ 500 ಜನ ಸನ್ಯಾಸಿಗಳನ್ನ ಇಲ್ಲಿ ಬರ್ತಾರ ಹುಷಾರ್ ಅಂತಂದಾಗ 2 ನಿಮಿಷನಾಗ ಹಾಡ ಹಾಕೋದು. ಇದು ಹಿಂದೂಗಳಿಗೆ ತಾಕತ್ತದ. ನಾನಂತೇನೆ, ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನೀವೆಲ್ಲ ತಂದೆ ತಾಯಿಗಳು ಭಾಳ ಅದಿರಿ. ಅವ್ವ, ಮೊದಲು ನೀವು ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ, ಅದು ಬಹಳ ದೊಡ್ಡದದು. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ. ನಿಮ್ಮೆಲ್ಲ ಮಕ್ಕಳಿಗೆ ಬರೀ ಕೇವಲ ನಾನು ಡಿಗ್ರಿ ಓದಿಸೀನಿ, ನಾನು MA ಫಿಲಾಸಫಿ ಓದಿಸೀನಿ, ನಾನು MBBS ಓದಿಸೀನಿ, ನಾನು ಡಾಕ್ಟರ್ ಮಾಡೀನಿ, ಇಂಜಿನಿಯರ್ ಮಾಡೀನಲ್ಲ. ನಿಮ್ಮ ಮಕ್ಕಳಿಗೆ ವಿಚಾರ ಮಾಡಬೇಕು. ಮಕ್ಕಳು ಎಂಥ ಮಕ್ಕಳು ಹೆತ್ತಬೇಕು ಅಂತಂದ್ರೆ, ಎಂಥ ಮಕ್ಕಳು ಹೆತ್ತಬೇಕು ಅಂತಂದ್ರೆ, ಹೆಂಗ ಜೀಜಾಬಾಯಿ ತನ್ನ ಎಲ್ಲ ರಕ್ತವನ್ನ ಸುರಿದು ತನ್ನ ಮಗನಿಗೆ ಕುಡಿಸಿ ಇಡೀ ಇವತ್ತು ಹಿಂದುವಿ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವರಾಜ ಮಹಾರಾಜ್ ಹೆಂಗ ಬಾರ್ದ ಹಂಗ ತಾಯಿಯಲ್ಲೂ ಎಲ್ಲರೂ ಬೆಳೆಸ್ಬೇಕು. ಅದಕ್ಕಾಗಿ ಹೇಳ್ತೇನೆ, ನಾನು ಮಾತುಗಳು ಕೇಳಕ್ ಬಂದಿರೋ, ನಮ್ಮ ಅಮ್ಮನವ್ರ ಮಾತು ಕೇಳಕ್ ಬಂದಿರೋ ಗೊತ್ತಿಲ್ಲ, ಅವ್ರ ಮಾತು ಕೇಳಕ್ ಬಂದಿರಿ, ಕೇಳ್ರಿ. ಆದ್ರೆ ನಿಜವಾಗಲೇ ಹೇಳ್ತೇನೆ, ನೀವು ಯಾರೂ ಕೂಡ ಇವತ್ತಿನ ದಿವಸ ಯಾವುದಕ್ಕೂ ಮೀಸಲಾಗಬೇಡ್ರಿ. ನೀವು ಎಷ್ಟು ದಿನ ಕೈ ಕುಟ್ಕೊಂಡು ಕುತ್ಕೊಂಡಿರಿ, ಇವತ್ತಿನ ದಿವಸ ಕೈ ಬಿಚ್ಚರಿ. ನಮ್ಗೆ ಎಂಥ ಯುವಕರು ಬೇಕಾಗ್ಯದ ಗೊತ್ತೇನು? ಎಂಥ ಯುವಕರು ನಮಗೆ, ಎಂಥ ಭಾರತ ದೇಶದೊಳಗೆ ಎಂಥ ಯುವಕರು ಹಿರಿಯರು ಬೇಕಾಗ್ಯಾರ ಅಂತಂದ್ರೆ ಕೈ ಕಟ್ಟಿಕೊಂಡು ನಮಗೆ ಭಾಷಣ ಕೇಳುವಂತಹ ಯುವಕರು ಬೇಕಾಗಿಲ್ಲ. ಧರ್ಮ ದ್ರೋಹಿಗಳು, ದೇಶ ದ್ರೋಹಿಗಳು ಬಂದಾಗ ತೊಡೆ ತಡ್ಕೊಂಡು ನಿಂತಿರ್ತಕ್ಕಂಥ ನನ್ನ ಯುವಕರು ನಮಗೆ ಬೇಕಾಗ್ಯದ. ನೀವು ವಿಚಾರ ಮಾಡ್ರಿ. ನಾನು ಮಾನ್ಯನೇ ಅನ್ಕೊಂಡೆ, ಚೀಟಿ ಬಂತು 2 ನಿಮಿಷ ಮುಗಿಸ್ತ. ಯಾಕಂತಂದ್ರೆ ವಿಚಾರ ಮಾಡ್ರಿ, ಮಾನ್ಯನೇ ಹೇಳಿದೆ ನಾನು ಚೇರಿಟಿಯೊಳಗ, ಯಾವಾಗ ಗಣೇಶಗ ನೀವು ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣೇಶ್ಗೆ ನೀವು ಜೈಲ್ದಾಗ ಇಟ್ಟಿರಿ ಅಂತಂದ್ರೆ, ಗಣೇಶ್ಗೆ ನೀವು ಗಾಡಿ ಒಳಗೆ ಹಾಕಿನಂದ್ರೆ ನನಗೆ ಗೊತ್ತಾಯ್ತು ತಮ್ಮ, ನಿಮ್ಮ ವಿಘ್ನ ಶುರು ಆಯ್ತು. ವಿಘ್ನಗೆ ತೋಣ ನೀವು ನಿಂತಿದ್ರೆ ನಿಮ್ಮ ವಿಘ್ನ ಶುರು ಆಗ್ಯದ. ನಾನು ಒಂದೇ ಮಾತು ಹೇಳ್ತೇನೆ,
ನಾನು ಹೇಳ್ತೇನೆ, ಇರೋ ತನಕ ನಾವೆಲ್ಲರೂ ಕೂಡ ಒಂದಿನ ಸಾವು ಎಲ್ಲರಿಗದ, ಎಲ್ಲರೂ ಸಾಯೋರು ಅದೀವಿ. ಇರೋ ತನಕ ನಾವು ಹೇಳ್ತೀವಿ, ನೀವೆಲ್ಲರೂ ಎದೆ ತಟ್ಕೊಂಡು ಹೇಳಬೇಕು, ಎಲ್ಲರೂ ಒಂದಿನ ಸಾಯೋದೇ ಅದ. ನಾವು ಇರೋ ತನಕ ಧರ್ಮಕ್ಕಾಗಿರ್ತೀವಿ, ಸತ್ರು ಧರ್ಮಕ್ಕಾಗಿಯೇ ಸಾಯ್ತೀವಿ ಅಂತಕ್ಕಂಥ ಮಾತು. ಯಾಕಂದ್ರೆ ನಾವು ಸನ್ಯಾಸಿಗಳು ಧರ್ಮ ರಕ್ಷಣೆಗೆ ಬಂದೀವಿ. ಏನು ಸ್ವಾಮಿಗಳು ಭಾಳ ಮಾತಾಡ್ತಾರಂತೆ, ಭಾಳ ಜನ ಅಂದ್ರೆ ನಾವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಇನ್ನು ಜಾಡಿಸ್ತೀವಿ ನಾವು, ಅಂಥವ್ಗೆಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಾನು ಒಂದೇ ಕಣಕ್ಕೆ ನಾವೇನು ತಲೆ ಹೊಡೆದಿಲ್ಲ, ಮೋಸ ಮಾಡಿಲ್ಲ, ಯಾರ ಜೀವನ ಹಾಳು ಮಾಡಿಲ್ಲ, ಧರ್ಮ ರಕ್ಷಣೆಗೆ ನಿಂತೀವಿ. ನಮ್ಮಂಥ ಯುವಕರು ನಾವು ಅವ್ವ ಅಪ್ಪಗೆ ಬಿಟ್ಟು ಬಂದವರದೀವಿ. ಎಲ್ಲರೂ ಸ್ವಾರ್ಥಕ್ಕಾಗಿ ಜೀವನ ಮಾಡಕತ್ತಿರಬಹುದು. ಇವತ್ತಿನ ದಿವಸ ನನ್ನಂಥ ಯುವ ಸನ್ಯಾಸಿಗಳು ಭಾಳ ಜನ ಅದಾರ, ಮಠಾಧೀಶರು ಭಾಳ ಅದಾರ, ಭಾಳ ಜನ ವಾಗ್ಮಿಗಳದಾರ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಇವತ್ತಿನ ದಿವಸ ನಮಗೆಲ್ಲ ಹೆಂಗಾಗ್ಯದ ಅಂತಂದ್ರೆ, ಒಂದು ಶಲ್ಯ ಹಾಕೊಂಡು ಏನಾದ್ರೂ ಒಂದು ಹುಡುಗ ಕೇಸರಿ ಧ್ವಜ ಹಿಡ್ಕೊಂಡು ಹೊರಗೆ ಹೋದ್ರೆ ಅವ್ವ ಅಪ್ಪ ಹೊಡೆದೆ ಅಲ್ಲಿ ರಾಮ ಅಂದ್ರೆ ಜಗಳದ, ಗಣಪತಿ ಅಂದ್ರೆ ಜಗಳದಂತ ತಿಳ್ಕೊಂಡು ನಾವು ತಿಳಿಸ್ತೇವೆ. ದೊಡ್ಡ ತಪ್ಪ ಬಿಡ್ರಿ. ನಿಮ್ಮ ಮಕ್ಕಳಿಗೆ ಏನಾದ್ರೂ ಕೇಸರಿ ಧ್ವಜ ಒಂದೇ ಹಾಕೊಂಡು ಹೊಂಟಿದ್ದಂದ್ರ ಇನ್ನೂ 2 ಧ್ವಜ ಹಾಕೊಟ್ಟು ಒಂದು ಕೇಸರಿ ಜಲ್ಲೆ ಹಾಕಿ ಮಗನ ಹೋಗ ಧರ್ಮ ರಕ್ಷಣೆಗೆ ಅಂತ ತಿಳ್ಕೊಂಡು ಕಳಿಸ್ರಿ, ಅಷ್ಟೇ ಸಾಕು ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಇನ್ನು ಬಹಳ ಜನ ಮಾತಾಡೋರು ಇದ್ದಾರೆ, ಕಾರ್ಯಕ್ರಮ ಯಶಸ್ವಿ ಆಗಲಿ. ಒಂದೇ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಇರೋ ತನಕ ಧರ್ಮಕ್ಕಾಗಿರೋಣ. ನಿಮಗೆಲ್ಲರಿಗೂ ಕೈ ಮುದು ಕೇಳ್ಕೊಂತೇನೆ, ನೀವು ಯಾರಿಗೂ ಹೆದರಬೇಡ್ರಿ. ಇಲ್ಲಿ ತನಕ ಇರ್ತದ, ಅಲ್ಲಿ ತನಕ ಉಸಿರು ಧರ್ಮಕ್ಕಾಗಿ ದೇಶಕ್ಕಾಗಿ ಮಾಡೋಣ. ದೇಶದ ಋಣ ನಮ್ಮ ಮೇಲದ, ಭಗವಂತನವರಣ ನಮ್ಮ ಮೇಲದ. ಬಟ್ ಒಂದು ಮಾತ್ರ ಮತ್ತು ಸತ್ಯ, ಯಾರು ಧರ್ಮದ ವಿರೋಧಿ ಬರ್ತಾರ ಅವರು ಪಕ್ಕಾ ಸರ್ವನಾಶ ಆಗ್ತಾರೆ. ಇದು ಮಾತ್ರ ಪಕ್ಕಾ ಅದ, ನೀವು ತಲೆಗೆ ಇಟ್ಕೋರಿ. ಯಾರು ಹೆದರಬೇಡ್ರಿ, ಏನೂ ಆಗಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗ್ಲಿ. ಕೊನೆಯದಾಗಿ ದೊಡ್ಡ ಜೈಕಾರ, ತಾವೆಲ್ಲರೂ ಯಾರ್ಯಾರ ಬಾಯಿದೋ ಎಲ್ಲರೂ ಜೈಕಾರ ಹಾಕ್ತಾರೆ. ಬೋಲೋ ಭಾರತ್ ಮಾತಾ ಕಿ, 2 ಕೈ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ. ತಾವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.